ಇವತ್ತಿನ ವಿಡಿಯೋದಲ್ಲಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲಾಗಿ ಕೆಲವೊಂದು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಈಸಿಯಾಗಿ ಕ್ವಿಕ್ಕಾಗಿ ನಾವು ಈ ಬಿರಿಯಾನಿಯನ್ನು ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲ್ ನಾವು ಹೋಟೆಲ್ಗಳಲ್ಲಿ ಹೇಗೆ ದಮ್ ಬಿರಿಯಾನಿ ತಿಂತೀವಲ್ವ ಅದೇ ಟೇಸ್ಟ್ ಬರುತ್ತೆ. ಕೆಲವೊಂದು ಸಿಂಪಲ್ ಟ್ರಿಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಇಲ್ಲಿ ನೋಡಿ, ಮೊದಲಿಗೆ 1.5 kg ಚಿಕನನ್ನು ತಗೊಂಡಿದ್ದೀನಿ. 1 ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕೋಬೇಕಾಗುತ್ತೆ ನಾವು. 3 ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು, ಆದರೆ ನಾರ್ಮಲಾಗಿ ಬಿರಿಯಾನಿ ಜಾಸ್ತಿ ಖಾರ ಮಾಡೋದಿಲ್ಲ. 2 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕೋಬೇಕು, ಅಂದರೆ ಜೀರಿಗೆ ಪೌಡರನ್ನು ನಾವು ಹಾಕೋಬೇಕು. ಗರಂ ಮಸಾಲ ಪೌಡರ್ ಇದೆಯಲ್ಲ ಅದು ಬೇಕಾದರೆ ನೀವು ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. 4 ಸ್ಪೂನಷ್ಟು ಬಿರಿಯಾನಿ ಮಸಾಲ, ನಾನು ರೆಡಿಮೇಡ್ ಏನು ಅಂಗಡಿಯಲ್ಲಿ ಸಿಗುತ್ತಲ್ಲ ಶಾಪಲ್ಲಿ ಅದನ್ನೇ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ, ಒಂದು 3 ಚಕ್ಕೆ 4-5 ಲವಂಗ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲಕ್ಕೆ ಜಾಸ್ತಿ ಹಾಕ್ತಾಯಿಲ್ಲ ನಾನು. ಒಂದು 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕೋಬೇಡಿ, ಖಾರ ಜಾಸ್ತಿ ಆಗುತ್ತೆ. ಹಾಗೆಯೇ ಫ್ಲೇವರ್ಗೆ ಹಾಕ್ಕೊಳ್ಳಿ. 4 ಟೊಮೊಟೊನ ಕಟ್ ಮಾಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 3 ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಕೆಂಪಾಗಿ ಫ್ರೈ ಮಾಡಿ ರೋಸ್ಟ್ ಮಾಡಿದ ನಂತರ ಇದನ್ನು ಈ ಮಸಾಲಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ಅರ್ಧದಿಂದ 3/4 ಕಪ್ ಆಗುವಷ್ಟು ಪುದೀನಾನ ಹಾಕ್ಕೊಳ್ಳಿ, ಅಂದರೆ 1 ಕಟ್ಟು ಪುದೀನ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ 1-1.5 ಕಟ್ಟು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಕೈಯಲ್ಲಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನೀವು ಇದಕ್ಕೆ ಹಾಕೋಬೇಕು. ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು 1 ಗಂಟೆ ಅಷ್ಟಾದರೂ ನೀವು ಫ್ರಿಜ್ಜಲ್ಲಿ ಇಡಬೇಕು, ಅಥವಾ ಹಿಂದಿನ ದಿನ ರಾತ್ರಿ ಎಲ್ಲ ನೀವು ಮಸಾಲ ಹಾಕಿ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಚಿಕನ್ ಜ್ಯೂಸಿಯಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಒಂದು 3-4 ಸ್ಪೂನ್ ಆಗುವಷ್ಟು ಆಯಿಲ್, ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ಅದನ್ನು ಹಾಕೋಬೇಕು, ಅಥವಾ ತುಪ್ಪ ಬೇಕಾದರೂ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕನ್ ಒಂಥರ ನಾರಾಗಲ್ಲ, ಜ್ಯೂಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ, 1/4 kg ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ. ಅಂದರೆ 1.5 kgಗೆ 1/4 kg ರೈಸ್ ಹಾಕೋಬೇಕು. ಅಂದರೆ 1 kgಗೆ 75% ರೈಸನ್ನು ಹಾಕ್ಕೋಬೇಕು. ಅದಕ್ಕಿಂತ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಬಾಸ್ಮತಿ ರೈಸನ್ನು 20 ನಿಮಿಷ ನೆನೆಯಕ್ಕಿಟ್ಟರೆ ಚೆನ್ನಾಗಿ ಬರುತ್ತೆ, ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂದು ದೊಡ್ಡ ಪಾಟ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀರಿನ ಅಳತೆ ಏನಿಲ್ಲ, ನೀರು ಸ್ವಲ್ಪ ಜಾಸ್ತಿನೇ ಇಟ್ಟು ನಾವು ರೈಸನ್ನು ಬೇಯಿಸ್ಕೋಬೇಕು. ಇಲ್ಲಿ 3 ಪಲಾವ್ ಎಲೆ, 3 ಚಕ್ಕೆ, 1 7-8 ಲವಂಗ, ಹಾಗೆಯೇ 3 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೈಯಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ ಇದು ಫ್ಲೇವರ್ ಬಿಡುತ್ತಲ್ವ, ಆಗ ರೈಸ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ನಿಮಗೆ ತಿನ್ನೋಕ್ಕೆ ಖುಷಿಯಾಗುತ್ತೆ. ಹಾಗೆಯೇ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ, ರೈಸ್ ತುಂಬ ಸ್ಮೂತಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಅಂದರೆ 3 ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೀರಿನಲ್ಲಿ ಅದು ಚೆನ್ನಾಗಿ ಉಪ್ಪು ಮಿಕ್ಸ್ ಆಗುತ್ತಲ್ವ, ನೀರು ನೀವು ರುಚಿ ನೋಡಿದಾಗ ಉಪ್ಪು ಇರಬೇಕು ಅದರಲ್ಲಿ, ಆಗ ನಿಮಗೆ ರೈಸಿಗೆ ಅದು ಚೆನ್ನಾಗಿ ಹಿಡಿಯುತ್ತೆ, ರೈಸು ಸಪ್ಪೆ ಆಗೋಲ್ಲ. ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೋಬೇಕು. ನಂತರ 1 ಕುದಿ ಬರೋಕ್ಕೆ ಶುರುವಾಗುತ್ತಲ್ವ ನೀರು, ಆಗ ಏನು 20 ನಿಮಿಷ ನಾವು ಬಾಸ್ಮತಿ ರೈಸನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1 ರೌಂಡು. ಇದು ತುಂಬ ಬೆಂದೋಗಬಾರ್ದು ರೈಸು, ಅಂದರೆ 3/4 ಅಂಶ ಬೆಂದರೆ ಸಾಕು. ಅಂದರೆ 75% ರೈಸನ್ನು ನೀವು ಬೇಯಿಸಬೇಕು. ಅದು ನಾವು ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಕಟ್ಟಾದರೆ ಸಾಕು. ತುಂಬ ಬೆಂದೋದ್ರೆ ನಮಗೆ ಮತ್ತೆ ಪುನಃ ದಮ್ ಕೊಡಬೇಕು. ಒಂದು 20 ನಿಮಿಷ ಅದನ್ನು ಪುನಃ ಬೇಯಿಸೋಕ್ಕಿದೆ ಚಿಕನ್ ಜೊತೆ, ಆಗ ಅದು ತುಂಬ ಮುದ್ದೆ ಆಗುತ್ತೆ ರೈಸ್. ಹಾಗಾಗಿ 75% ನೀವು ಬೇಯಿಸಿದರೆ ಸಾಕು. ನೋಡಿ, ಈಗ ಇದು ರೈಸ್ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಸೋಸ್ತಾ ಇದ್ದೀನಿ. ನೋಡಿ, ಇದೀಗ ರೈಸ್ ರೆಡಿಯಾಗಿದೆ. ನಾನು ರೈಸ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಪ್ರೆಸ್ ಮಾಡಿದಾಗ ಜಸ್ಟ್ ಅದು ಕಟ್ ಆಗಬೇಕು, ತುಂಬ ಸ್ಮೂತ್ ಆಗಬಾರ್ದು. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಇನ್ನೊಮ್ಮೆ ದಮ್ ಕೊಡೋಕ್ಕಿದೆಯಲ್ವ, ಆಗ ಸ್ವಲ್ಪ ಅದು ಬೇಯುತ್ತೆ. ಹಾಗಾಗಿ 75% ಬೇಯಿಸಿದರೆ ಸಾಕು. ನೋಡಿ, ನಾನು ಈ ಪಾಟ್ ತಗೊಂಡಿದ್ದೀನಲ್ಲ, ಇದೇ ಪಾಟಲ್ಲಿ ದಮ್ ಕೊಡ್ತಾಯಿದ್ದೀನಿ, ಅಂದರೆ ಬಿರಿಯಾನಿ ಕಂಪ್ಲೀಟಾಗಿ ಇದರಲ್ಲೇ ಮಾಡೋದು. ಹಾಗಾಗಿ ಚಿಕನನ್ನು ಈ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ಒಂದು 5-6 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲನ್ನು. ಜೊತೆಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದ ನಂತರ 2 ಆನಿಯನ್ ಏನಿದೆ ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಈ ಈರುಳ್ಳಿ ಕಂಪ್ಲೀಟಾಗಿ ಕೆಂಪಾಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೋಬೇಕು. ನಾನು
ಏನು ಮ್ಯಾರಿನೇಟ್ ಮಾಡುವಾಗ ಚಿಕನ್ಗೆ ಅದಕ್ಕೆ ಹಾಕ್ಕೊಂಡಿಲ್ಲ, ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ತಳ ಹಿಡಿಯುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಕೂಡಲೇ ಅದು ಸ್ವಲ್ಪ ದಪ್ಪಾಗಿ ತಳ ಹಿಡಿಯುತ್ತೆ. ನಂತರ ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ವ ಇದನ್ನು ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಗಂಟೆ ಇದನ್ನು ಚೆನ್ನಾಗಿ ನೆನೆಸಿಟ್ಟು ನಂತರ ಈಗ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು, ಅದು ಸಂಪೂರ್ಣವಾಗಿ ಅದರಲ್ಲಿ ನೀರು ಬಿಡುತ್ತೆ. ನೀವು ನೀರು ಹಾಕೋಕ್ಕೆ ಹೋಗಬೇಡಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ರೌಂಡ್ ಕುದಿ ಚೆನ್ನಾಗಿ ಬಂದ ನಂತರ ಚಿಕನ್ ಈ ಥರ ಚೆನ್ನಾಗಿ ನೀರು ಬಿಡುತ್ತೆ. ನಿಮಗೆ ಸುತ್ತ ಮಸಾಲ ಮೇಲೆ ಎಣ್ಣೆ ಬಿಡುತ್ತೆ, ಅದು ಆಯಿಲ್ ಬಿಡುತ್ತಲ್ವ, ಆಗ ನಿಮಗೆ ಚಿಕನ್ ಬೆಂದಿದೆ ಅಂತ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಪೀಸ್ ಆದರೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಇದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಲಿಂಬೆಹಣ್ಣಿನ ರಸ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನೀವು ಮೊದಲೇ ನಾವು ಯಾವಾಗ ಮ್ಯಾರಿನೇಟ್ ಮಾಡಿ ಇಡ್ತೀವಲ್ವ ಆ ಟೈಮಲ್ಲಿ ಬೇಕಾದರೂ ಹಾಕೋಬೋದು. ನಾನು ಈಗ ಹಾಕ್ತಾಯಿದ್ದೀನಿ. ಈಗ ಇದು ಚಿಕನ್ ಚೆನ್ನಾಗಿ ಬೆಂದಿದೆ, ಹಾಗಾಗಿ ಇದೀಗ ಆಗಿದೆ. ನೆಕ್ಸ್ಟ್ ನಾವು ಇದನ್ನು ಯಾವ ರೀತಿ ದಮ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ನೋಡಿ ಈ ಪಾತ್ರೆಯಲ್ಲಿ ಅರ್ಧದಷ್ಟು ಚಿಕನನ್ನು ತೆಗೆದಿಟ್ಟಿದ್ದೀನಿ. 2 ಲೇಯರಲ್ಲಿ ನಾನಿಲ್ಲಿ ರೈಸ್ ಮತ್ತು ಚಿಕನನ್ನು ಹಾಕಿ ದಮ್ ಮಾಡ್ತಾಯಿದ್ದೀನಿ. ಯಾವ ಪಾತ್ರೆಯಲ್ಲಿ ಬೇಯಿಸಿದ್ದೀನಿ ನೋಡಿ ಅದೇ ಪಾತ್ರೆಯಲ್ಲಿ ನಾನು ದಮ್ ಮಾಡ್ತಾಯಿದ್ದೀನಿ. ಈಗ ರೈಸನ್ನು ಮೊದಲಿಗೆ ಇದಕ್ಕೆ ಹಾಕ್ಕೋಬೇಕು. ತಳಭಾಗದಲ್ಲಿ ಸ್ವಲ್ಪ ಮಸಾಲ ಜಾಸ್ತಿನೇ ಇಡಬೇಕು. ತುಂಬ ಡ್ರೈ ಜಸ್ಟ್ ಚಿಕನ್ ಹಾಕಿ ನೀವು ರೈಸ್ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ತಳ ಹಿಡಿಯುತ್ತೆ. ಸ್ವಲ್ಪ ಮಸಾಲ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು. ಅದರ ಮೇಲ್ಗಡೆ ನೋಡಿ ಅರ್ಧ ಭಾಗದಷ್ಟು ಚಿಕನ್ ತೆಗೆದಿಟ್ಟಿದ್ದೀನಿ. ನಂತರ ಈ ಉಳಿದ ಪಾಟ್ ಮೇಲೆ ನಾನು ಈ ಥರ ರೈಸನ್ನು ಬಿಡಿಸ್ತಾ ಹಾಕ್ತಾಯಿದ್ದೀನಿ. ಸಮವಾಗಿ ನೀವು ಒಂದು ಪಾತ್ರೆಯಲ್ಲಿ ಎಷ್ಟು ರೈಸ್ ಮಾಡಿರ್ತೀರಲ್ವ ಅದರಲ್ಲಿ ಅರ್ಧ ಭಾಗನೇ ಇದಕ್ಕೆ ಫಸ್ಟಿಗೆ ಹಾಕ್ಕೋಬೇಕು. ಹಾಕಿದ ನಂತರ ಎಲ್ಲ ಕಡೆ ಚೆನ್ನಾಗಿ ಬಿಡಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ತುಪ್ಪನೂ ಇದರ ಮೇಲೆ ಹಾಕಬೇಕು. ನಂತರ ಸ್ವಲ್ಪ ಆನಿಯನ್ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮಗೆ. ನಂತರ ನಾವು ಏನು ಮಸಾಲ ಸ್ವಲ್ಪ ಚಿಕನ್ ತೆಗೆದು ಇಟ್ಕೊಂಡಿದ್ದೀವಲ್ವ ಅದನ್ನೀಗ ಸೆಕೆಂಡ್ ಲೇಯರ್ ಇದರ ಮೇಲೆ ಹಾಕ್ಕೋಬೇಕು. ಸ್ವಲ್ಪ ನಾವು ಮಸಾಲಾನ ಕೊನೆಯಲ್ಲಿ ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು, ಅದು ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಈ ಥರ ನೋಡಿ ಎಲ್ಲ ಚಿಕನನ್ನು ನಾನೀಗ ಹಾಕ್ತಾಯಿದ್ದೀನಿ. ಸೆಕೆಂಡ್ ಲೇಯರಲ್ಲಿ ಇದು ಹಾಕ್ತಾ ಇರೋದು. ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಬಿಡಿಸ್ಕೋಬೇಕು. ಮುದ್ದೆ ಥರ ಮಾಡಿಡಬೇಡಿ, ಎಲ್ಲ ಪೀಸಸನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ನಂತರ ಈಗ ಉಳಿದ ಏನು ರೈಸ್ ಇದೆ ಅಲ್ವಾ ಅದನ್ನು ಹಾಕೋತಾ ಬರಬೇಕು. ನೀವು ಅದಕ್ಕೆ ಹೇಳಿದ್ದು ನಾನು 1.5 kg ಚಿಕನ್ ಅಂತ ತೊಗೊಂಡ್ರೆ ನೀವು 1/4 kg ಅಷ್ಟು ರೈಸ್ ಹಾಕ್ಕೊಂಡ್ರೆ ಸಾಕು. ಯಾವಾಗಲೂ ಚಿಕನ್ಗಿಂತ ಸ್ವಲ್ಪ ರೈಸಿನ ಪ್ರಮಾಣ ಕಮ್ಮಿನೇ ಇರಬೇಕು. ಇಲ್ಲಿ ನೋಡಿ ಉಳಿದ ರೈಸನ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ನಂತರ ಕೊನೆಯಲ್ಲಿ ಮೇಲ್ಗಡೆ ನೋಡಿ ಪುನಃ ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೋಬೇಕು. ನಂತರ ಕೊನೆಯಲ್ಲಿ ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೋಬೇಕು. ನಿಮಗೆ ಇಲ್ಲಿ ತುಪ್ಪ 1/4 ಲೀಟರಷ್ಟು ತುಪ್ಪ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೋಡಿ. ತುಪ್ಪನೆಲ್ಲ ಹಾಕಬೇಕು. ಹಾಗೆಯೇ ನಾನು ಸ್ವಲ್ಪ ಮಸಾಲಾನ, ಚಿಕನ್ ಮಸಾಲೆ ಏನಿರುತ್ತೆ ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನೀಗ ಈ ಥರ ಮೇಲ್ಗಡೆ ಹಾಕ್ಕೊಳ್ಬೇಕು. ಇದು ಕಲರ್ಗೂ ಚೆನ್ನಾಗಿರುತ್ತೆ, ಹಾಗೆಯೇ ಟೇಸ್ಟು ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನೋಡಿ ನಾನು ಏನು ಹೇಳಿದೆ, ಫ್ರೈ ಮಾಡಿರುವಂತಹ ಆನಿಯನನ್ನು ತಗೋಬೇಕು. ಅದಕ್ಕೋಸ್ಕರನೇ ಮೊದಲಿಗೆ ನೀವು 7ರಿಂದ 8 ದೊಡ್ಡ ಸೈಜಿನ ಆನಿಯನನ್ನು ಚೆನ್ನಾಗಿ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಥರ ಅದನ್ನು ಬೇಯಿಸ್ಕೋಬೇಕು. ಅಂದರೆ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡಬೇಕು. ಸ್ಲೈಸಾಗಿ ಕಟ್ ಮಾಡಿದರೆ ಒಂದೇ ಥರ ಅದು ಬೇಯುತ್ತೆ ನೋಡಿ. ಇಲ್ಲಿ ಎಲ್ಲ ನಾನು ಮಸಾಲ ಎಲ್ಲ ಹಾಕಿ ರೈಸ್ ಎಲ್ಲ ಲೇಯರ್ ಎಲ್ಲ ಆದ ನಂತರ ಅದನ್ನು ಮುಚ್ಚಳ ಮುಚ್ಚಿ ಈ ಥರ ಒಂದು ಫ್ರೈ ಪ್ಯಾನ್ ತಗೊಳ್ಳಿ. ಫ್ರೈ ಪ್ಯಾನ್ ಮೇಲೆ ಈ ಏನು ದಮ್ ಮಾಡಿ ಇಟ್ಟಿದ್ದೀವಲ್ವ ಬಿರಿಯಾನಿ ಇದನ್ನು ಇಡಬೇಕು. ಅದರ ಮೇಲೆ ಒಂದು ಭಾರವಾದ ಏನಾದರೂ ವಸ್ತು ಏನಾದರೂ ಇಟ್ಟರೆ ಆಯಿತು. ಕಲ್ಲಿಟ್ಟರೆ ಈ ಥರ ಪಾತ್ರೆ ಮುಗಿಸಿಟ್ಟು ಅದರ ಮೇಲೆ ಕಲ್ಲಿಟ್ಟರೆ ನಿಮಗೆ ಅದು ಮುಚ್ಚಳ ಟೈಟಾಗಿ ನಿಲ್ಲುತ್ತೆ. 20 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಫ್ರೈ ಪ್ಯಾನ್ ಅಡಿಗೆ ಇಟ್ಟರೆ ತಳ ಹಿಡಿಯಲ್ಲ ಅಂತ ಉದ್ದೇಶದಲ್ಲಿ ಫ್ರೈ ಪ್ಯಾನ್ ಇಡೋದು. ನೋಡಿ ಸೂಪರಾದ ಬಿರಿಯಾನಿ ಈಗ ರೆಡಿಯಾಗಿದೆ. ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಟೇಸ್ಟು ಹಾಗೆ ಅಷ್ಟು ಸೂಪರಾಗಿ ಬಂದಿತ್ತು. ಚಿಕನ್ ತುಂಬ ಜ್ಯೂಸಿಯಾಗಿ ಬಂದಿತ್ತು. ಅಂದರೆ ಮೊಸರು ಹಾಕೋ ಉದ್ದೇಶನೇ ಚಿಕನ್ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರನೇ ಜಾಸ್ತಿ ಹೊತ್ತು ನೀವು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಷ್ಟು ಮಸಾಲ ನಿಮಗೆ ಚಿಕನ್ ಜೊತೆ ಸೇರಿ ಚೆನ್ನಾಗಿ ಬರುತ್ತೆ.
ಈ ಥರ ಬಿಡಿ ಬಿಡಿಯಾಗಿ ಮಸಾಲದ ಜೊತೆಗೆ ಸ್ವಲ್ಪ ಡ್ರೈ ರೈಸ್ ಇದ್ದು ಊಟ ಮಾಡಿದರೆ ಸೂಪರಾಗಿ ಬರುತ್ತೆ. ಅತಿಯಾಗಿ ನಾವು ಗರಂ ಮಸಾಲ ಅಥವಾ ಚಕ್ಕೆ ಲವಂಗ ಎಲ್ಲ ಹಾಕೋಕ್ಕೆ ಹೋಗಬಾರ್ದು. ನಾನು ಅದಕ್ಕೋಸ್ಕರನೇ ರೈಸಿಗೆ ಹೆಚ್ಚಾಗಿ ಮಸಾಲೆ ಎಲ್ಲ ಸ್ಪೈಸಸ್ ಹಾಕೋದು. ನಂತರ ಅದನ್ನು ಬೇಕಾದರೆ ನಾವು ತೆಗೆದಿಡ್ಬೋದು, ಬಾಯಿಗೆ ಸಿಕ್ಕರೆ ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಚಿಕನ್ ಮ್ಯಾರಿನೇಟ್ ಏನು ಮಾಡ್ತೀವಿ ಅದಕ್ಕೆ ಜಾಸ್ತಿ ಮಸಾಲ ಹಾಕಲ್ಲ. ಈ ಥರ ಸಿಂಪಲಾಗಿ ಒಮ್ಮೆ ನೀವು ಕೂಡ ಮನೆಯಲ್ಲಿ ಬಿರಿಯಾನಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ. ನಮಸ್ಕಾರ.